ವೀಕ್ಷಕರೇ ಪ್ರಣಾಮ. ವಿಶ್ವಪ್ಲಸ್ ಟಿವಿಗೆ ಸ್ವಾಗತ. ಆತ್ಮೀಯರೇ, ಕುಟುಂಬ ರಾಜಕಾರಣದ ವಿರುದ್ಧ ಸದಾ ಉಲ್ಲೇಖಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕಮಲ ಪಕ್ಷ ಅಂದರೆ ಬಿಜೆಪಿ ಕರ್ನಾಟಕದಲ್ಲಿ ಎದುರಾಗಿರುವ ಬೈ ಎಲೆಕ್ಷನ್ ಟಿಕೆಟ್ ಹಂಚುವಾಗ ತನ್ನ ನೇತಾರನ ಸಂಕಲ್ಪವನ್ನು ಕಡೆಗಣಿಸಿದಂತೆ ಕಾಣಿಸ್ತಾ ಇದೆ. ಶಿಗ್ಗಾವಿ ಕ್ಷೇತ್ರಕ್ಕೆ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟ ವಿಚಾರಕ್ಕೆ ಮತ್ತೇನು ಅನ್ಬೇಕು ಅಂತ ನೀವೇ ಹೇಳಿ. ಮಾತೆತ್ತಿದರೆ ಕಾಂಗ್ರೆಸ್ ಪಕ್ಷ ಮತ್ತು ನೆಹರು ಗಾಂಧಿ ಫ್ಯಾಮಿಲಿಯನ್ನ ಕೆಣಕಿ ಅದೊಂದು ಪಾರಿವಾರಿಕ ಪಕ್ಷ ಅಂತ ಕಿಚ್ಚಾಯಿಸುವ ಬಿಜೆಪಿ ಈ ಹಿಂದಿನ ದಿನಗಳಲ್ಲಿ ದೇವೇಗೌಡರ ಜೆಡಿಎಸ್ ಪಕ್ಷವನ್ನು ಕೂಡ ಬಿಟ್ಟಿರಲಿಲ್ಲ. ಅದೇನೋ ಅಂತಾರಲ್ಲ, ಹೇಳೋದು ಆಚಾರ ಮಾಡೋದು ಅನಾಚಾರ ಅನ್ನುವ ಹಾಗೆ ದೇಶದಲ್ಲಿ ಬಿಜೆಪಿ ಕುಟುಂಬ ರಾಜಕಾರಣದ ಮತ್ತೊಂದು ರಾಜಕೀಯ ಪ್ಲಾಟ್ಫಾರ್ಮ್ ಆಗಿಬಿಡುತ್ತದೆಯಾ ಎಂಬುವ ಅನುಮಾನ ಪ್ರಬುದ್ಧ ಭಾರತೀಯನ ಮನಸ್ಸಿನಲ್ಲಿ ಸುಳಿದಾಡ್ತಾ ಇದೆ. ಇದಕ್ಕೆ ಮತ್ತೊಂದು ಸಾಕ್ಷಿ ಶಿಗ್ಗಾವಿ ಬೈ ಎಲೆಕ್ಷನ್ಗೆ ಕಮಲದ ಲಾಂಛನ ಇರುವ ಬಿಜೆಪಿ ಟಿಕೆಟ್ ಮಾಜಿ ಮುಖ್ಯಮಂತ್ರಿ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅವರ ಪುತ್ರ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಗನಾದ ಭರತ್ ಬೊಮ್ಮಾಯಿಗೆ ಟಿಕೆಟ್ ಘೋಷಿಸಿರೋದು. ಪ್ರೇಕ್ಷಕರೇ, ಬಿಜೆಪಿ ಹೈಕಮಾಂಡ್ ಕೈಗೊಂಡ ಈ ಟಿಕೆಟ್ ಹಂಚಿಕೆ ತೀರ್ಮಾನ ಶಿಗ್ಗಾವಿ ಸೇರಿದಂತೆ ಸಂಡೂರು ಹಾಗೂ ಚನ್ನಪಟ್ಟಣ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಪ್ರಧಾನ ಸರಕಾಗಿ ಪರಿವರ್ತನೆಯಾಗುವುದಂತೂ ನಿಶ್ಚಿತ. ಪ್ರೇಕ್ಷಕರೇ, ಮೊನ್ನೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಎನ್ಡಿಎ ಮೈತ್ರಿ ಪಕ್ಷವಾಗಿ ಸೇರಿಕೊಳ್ಳುವ ಮೊದಲು ದೇವೇಗೌಡರ ಜೆಡಿಎಸ್ ಪಕ್ಷವನ್ನು ಸಹ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ಮಾತನಾಡುವಾಗ ಎಳೆದು ತರುತ್ತಿದ್ದರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಅದೇ ಜೆಡಿಎಸ್ನಿಂದ 2 ಎಂಪಿಗಳನ್ನು ಗೆಲ್ಲಿಸಿಕೊಂಡು ದೆಹಲಿಗೆ ತಲುಪಿದಾಗ ಎನ್ಡಿಎ ಕೂಟದಲ್ಲಿ ಕುಮಾರಸ್ವಾಮಿ ಅವರಿಗೆ ಭಾರಿ ಮಾನ್ಯತೆ ಕೊಟ್ಟರು. ಅವರಿಗೆ ಆಯಕಟ್ಟಿನ ಸಚಿವ ಸ್ಥಾನ ಮತ್ತು ಹಲವು ಪ್ರಮುಖ ಸಮಿತಿಗಳ ಸದಸ್ಯತ್ವ ಕೂಡ ನೀಡಿದ್ದಾರೆ. ಇದು ಜೆಡಿಎಸ್ಗೆ ಬಂಪರ್ ಅಧಿಕಾರದ ಗಿಫ್ಟ್ ಸಿಕ್ಕದಂತಾಗಿದೆ. ಹಾಗಾದರೆ ಇವರ ಕುಟುಂಬ ರಾಜಕಾರಣದ ವಿರೋಧಿ ಮಾತುಗಳು ಬರೀ ತೋರಿಕೆಗೆ ಅನಿಸುತ್ತೆ. ಜನರನ್ನ ಬಿಜೆಪಿಯತ್ತ ಸೆಳೆಯಲು ಮೋಡಿ ಮಾಡುವ ಜಾದು ಚಡಿಯ ಮಂತ್ರದ ಮತ್ತಷ್ಟೇ ಏನು ಎಂಬುವ ಅನುಮಾನ ಬರುತ್ತೆ. ಭರತ್ ಬೊಮ್ಮಾಯಿಗೆ ಟಿಕೆಟ್ ಘೋಷಿಸಿದಾಗ ಖಂಡಿತ ಪ್ರಬುದ್ಧ ಯುವಕರಲ್ಲಿ ಹಾಗೆ ಒಂದು ಪಾಯಿಂಟ್ ಆಫ್ ವ್ಯೂ ಜಳಪಿಸಲಿದೆ. ಕುಟುಂಬ ರಾಜಕಾರಣ, ಪರಿವಾರ ಪಾಲಿಟಿಕ್ಸ್ ಅಂದ್ರೆ ಅಜ್ಜ, ತಂದೆ ಹಾಗೂ ಮಗ ಹೀಗೆ ಒಂದೇ ಕುಟುಂಬದ 3 ಜನರೇಷನ್ ತನಕ ಪಾಲಿಟಿಕ್ಸ್ ಮಾಡುವ ರಾಜಕೀಯದ ಪುಟಕ್ಕೆ ಮತ್ತೊಂದು ಹೆಸರು, ಮತ್ತೊಂದು ಕುಟುಂಬ ಇದೀಗ ಜಾಯಿನ್ ಆಗಿಬಿಟ್ಟಿದೆ. ಅದುವೇ ಭರತ್ ಬೊಮ್ಮಾಯಿ ತಂದೆ ಬಸವರಾಜ ಬೊಮ್ಮಾಯಿ, ತಂದೆ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಫ್ಯಾಮಿಲಿ ಪಾಲಿಟಿಕ್ಸ್ ಟ್ರೀ. ಮಾಜಿ ಮುಖ್ಯಮಂತ್ರಿ ದೇವೇಗೌಡರ ಪರಿವಾರದ 3ನೇ ತಲೆಮಾರು ಅಂದರೆ ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ, ಪ್ರಜ್ವಲ್, ಸೂರಜ್ ಮತ್ತು ನಿಖಿಲ್ ಇಷ್ಟಕ್ಕೆ ಸಾಲದು ಅನ್ನೋ ಹಾಗೆ ದೇವೇಗೌಡರ ಅಳಿಯಂದಿರಾದ ಡಾಕ್ಟರ್ ಮಂಜುನಾಥ್, ಸೊಸೆಯಂದಿರಾದ ಅನಿತಾ ಕುಮಾರಸ್ವಾಮಿ, ಭವಾನಿ ರೇವಣ್ಣ ಹಾಗೆ ಸಾಲು ಸಾಲು ಪರಿವಾರದ ಜನರು ರಾಜಕಾರಣದಲ್ಲಿ ಅಧಿಕಾರದ ಅನುಭವದಲ್ಲಿದ್ದಾರೆ. ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಪರಿವಾರದ ಮಾತು ಆಡೋದಾದರೆ ಬಂಗಾರಪ್ಪ ಅವರ ಮಗ ಕುಮಾರ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ, ಇನ್ನು ಕಲ್ಯಾಣ ಕರ್ನಾಟಕದಿಂದ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್ ಪರಿವಾರದ 2 ತಲೆಮಾರು ರಾಜಕಾರಣದಲ್ಲಿ ಕಾಣಬಹುದು. ಅಂದರೆ ವೀರೇಂದ್ರ ಪಾಟೀಲ್ ಮತ್ತು ಅವರ ಮಗ ಕೈಲಾಸ್ ಪಾಟೀಲ್ ಹಾಗೂ ಅಳಿಯ ಬಸವರಾಜ್ ಜವಳಿ. ಇದೇ ಭಾಗದ ಮತ್ತೊಬ್ಬ ಮುಖ್ಯಮಂತ್ರಿ ಎನ್ ಧರಮ್ ಸಿಂಗ್ ಅವರ ಪರಿವಾರದಿಂದ 2 ತಲೆಮಾರು ರಾಜಕಾರಣದಲ್ಲಿದೆ. ಅಂದರೆ ಧರಮ್ ಸಿಂಗ್ ಮತ್ತು ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಈ ಸಾಲಿಗೆ ಈಗ ನ್ಯೂ ಎಂಟ್ರಿ ಬೊಮ್ಮಾಯಿ ಕುಟುಂಬ, ಬೊಮ್ಮಾಯಿ ಪರಿವಾರ. ಬೊಮ್ಮಾಯಿ ಪರಿವಾರಕ್ಕೆ ಹುಬ್ಬಳ್ಳಿ ಸಮೀಪ ಶಿಗ್ಗಾವಿಯ ಕಾರಡಗಿ ಗ್ರಾಮವೇ ಮೂಲ ನೆಲೆ. ಜಯಪ್ರಕಾಶ್ ನಾರಾಯಣರ ಅಪ್ಪಟ ಅನುಯಾಯಿಗಳಲ್ಲಿ ಒಬ್ಬರು. SR ಬೊಮ್ಮಾಯಿ ಅವರು ರಾಮಕೃಷ್ಣ ಹೆಗಡೆ, ಬಿಜು ಪಟ್ನಾಯಕ್ ಹಾಗೂ ದೇವೇಗೌಡರ ಸಮಕಾಲೀನರು. ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದ ಮತದಾರರು ಹಲವು ಬಾರಿ ದೊಡ್ಡ ಬೊಮ್ಮಾಯಿ ಅಂದರೆ SR ಬೊಮ್ಮಾಯಿ ಅವರನ್ನು ವಿಧಾನಸಭೆಗೆ ಗೆಲ್ಲಿಸಿ ಕಳಿಸಿಕೊಟ್ಟಿದ್ದರು. ಇವರು ಜನತಾ ಪರಿವಾರದಿಂದ ರಾಜಕಾರಣ ಮಾಡಿದ ರಾಜಕೀಯ ಮುತ್ಸದ್ದಿ. SR ಬೊಮ್ಮಾಯಿ ಒಡಿಶಾ ವಿಧಾನಸಭೆಯಿಂದ ರಾಜ್ಯಸಭೆ ಸದಸ್ಯತ್ವವನ್ನು ಕೂಡ ಪಡೆದುಕೊಂಡಿದ್ದರು. ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅಂದರೆ ಬಸವರಾಜ ಬೊಮ್ಮಾಯಿ ಅವರ ತಂದೆ ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ಕೇಂದ್ರದಲ್ಲಿ ದೇವೇಗೌಡ ಮತ್ತು ಗುಜರಾತ್ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಸಚಿವರು. ಅಂದರೆ ಮೋದಿ ಸರ್ಕಾರದಲ್ಲಿರುವ ಶಿಕ್ಷಣ ಸಚಿವರ ಜವಾಬ್ದಾರಿ. ಹೀಗೆ SR ಬೊಮ್ಮಾಯಿ ಅಧಿಕಾರ ರಾಜಕಾರಣದಲ್ಲಿ, ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಮಿನುಗಿದ ಕನ್ನಡಿಗರು. ಇವರ ಮಗ ಬಸವರಾಜ ಬೊಮ್ಮಾಯಿ ಜನತಾದಳ ನಿಂದ ರಾಜಕೀಯ ಆರಂಭಿಸಿ ಮುಂದೆ ಕಮಲದ ಕೈ ಹಿಡಿದು ಯಡಿಯೂರಪ್ಪ ಅವರ ಆಪ್ತರಾದರು. BSY ಜೊತೆಗಿನ ಈ ಸ್ನೇಹವೇ ಬೊಮ್ಮಾಯಿ ಕುಟುಂಬದ 2ನೇ ವ್ಯಕ್ತಿ ಮುಖ್ಯಮಂತ್ರಿಯ ಕುರ್ಚಿ ತನಕ ತಲುಪಲು ಅವಕಾಶ ಮಾಡಿಕೊಟ್ಟಿತು. ಭರತ್ ಬೊಮ್ಮಾಯಿ 2024ರ ಬೈ ಎಲೆಕ್ಷನ್ ಮೂಲಕ ರಾಜಕೀಯಕ್ಕೆ ಅಧಿಕೃತವಾಗಿ ಪ್ರವೇಶ ಪಡೆಯುತ್ತಿದ್ದಾರೆ. ಕರ್ನಾಟಕದ ಅಧಿಕಾರದ ರಾಜಕೀಯದ ವಿಚಾರವನ್ನು ಮಾತನಾಡುವುದಾದರೆ ರಾಜ್ಯದಲ್ಲಿ ತಂದೆ ಮಗ ಇಬ್ಬರು ಮುಖ್ಯಮಂತ್ರಿ ಆಗಿ ರಾಜ್ಯಭಾರ ನಡೆಸಿದ ಮೊದಲ ಜೋಡಿ ಅಂದರೆ HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ. ನಂತರದ ಸ್ಥಾನ ಅಂದರೆ ತಂದೆ ಮಗ ಇಬ್ಬರು ಮುಖ್ಯಮಂತ್ರಿ ಗದ್ದುಗೆ ಹತ್ತಿದವರು. SR ಬೊಮ್ಮಾಯಿ ಮತ್ತು ಬಸವರಾಜ ಬೊಮ್ಮಾಯಿ ರಾಜ್ಯದ 2ನೇ ಮುಖ್ಯಮಂತ್ರಿ ರಾಜ್ಯದ 2ನೇ ಮುಖ್ಯಮಂತ್ರಿ ಆದ ತಂದೆ ಮಗನ 2ನೇ ಜೋಡಿ ಇವರು. ಬಹುಶಃ ಈ CM ಕುರ್ಚಿ ಪಾಲಿಟಿಕ್ಸ್ ರೇಸ್ನಲ್ಲಿ 3ನೇ ಪ್ಲೇಸ್ಗೆ ಸದ್ಯಕ್ಕೆ ಮುಂಚೂಣಿಯಲ್ಲಿ ಕಾಣೋದು BY ವಿಜಯೇಂದ್ರ ಅಂದರೆ ತಪ್ಪಾಗಲಾರದು. ಹೀಗೆ ಈ CM ಚೇರ್ ರೇಸ್ ಕುರಿತು ರಾಜಕೀಯ ಪಡಸಾಲೆಯಲ್ಲಿ ತೇಲಿ ಬಂದ ಹರಟೆಯ ಸಂಗತಿ ಇದು. ಬಟ್ ಕಾಲವೇ ಇದರ ಬಗ್ಗೆ ನಿರ್ಧಾರ ತಂದಿಡುತ್ತದೆ ಎಂಬುವ ಮಾತನ್ನು ನಾವು ಯಾರು ಮರೆಯುವುದು ಬೇಡ. ಫ್ಯಾಮಿಲಿ ಪಾಲಿಟಿಕ್ಸ್ ಪೈಪ್ಲೈನ್ಗೆ ಸೇರುತ್ತಿರುವ ನ್ಯೂ ಎಂಟ್ರಿ ಭರತ್ ಬೊಮ್ಮಾಯಿ ಅವರ ರಾಜಕೀಯ ಪ್ರವೇಶದ ಬಗ್ಗೆ ನಿಮಗೇನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವಪ್ಲಸ್ ಟಿವಿ. ವಿಶ್ವಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.